ಇವತ್ತು ನಮ್ಮ ನಿರ್ಮಲಾ ಮೇಡಮ್ ಅವರು ಯೂನಿಯನ್ ಬಜೆಟ್ 2026 ಮಂಡಿಸಿದ್ರು. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಏನೂ ಇಲ್ಲ ಅದರಲ್ಲಿ. ₹1 ಯಾವುದೇ ನಮ್ಮ ಮಿಡಲ್ ಕ್ಲಾಸ್ ಜನಗಳಿಗಾಗಲಿ ಅಥವಾ ಯಾರಿಗೇ ಆದ್ರೂ ಯಾವುದೇ ಬೆನಿಫಿಟ್ಸ್ ಇಲ್ಲ. ಹೇಳ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿರೋ ಸ್ಪೆಷಲಿ ಟ್ರೇಡರ್ಸ್ಗೆ ಅದು ನೆಗೆಟಿವ್ ಇದೆ. STTನ ತೆಗಿತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅದನ್ನು ಡಬಲ್ ಮಾಡಿದ್ದಾರೆ. ಸ್ಪೆಷಲಿ ಇದರಿಂದ ಏನಾಗ್ತದೆ, ಸ್ಟಾಕ್ ಮಾರ್ಕೆಟಲ್ಲಿ ಸೆಂಟಿಮೆಂಟ್ ನೆಗೆಟಿವ್ ಇರ್ತದೆ. ಅದರಿಂದ ಆಲ್ರೆಡಿ ಎಲ್ಲ ಇಂಡಿಸಸ್ಸು ಬಿದೋಗಿದೆ, 2% ಮೇಲೆ ಬಿದೋಗಿದೆ. ಸೆನ್ಸೆಕ್ಸು, ನಿಫ್ಟಿ, ದೆನ್ ಮಿಡ್ ಕ್ಯಾಪು, ಬ್ಯಾಂಕ್ ನಿಫ್ಟಿ ಎಲ್ಲ ಬಿದೋಗಿದೆ 2% ಮೇಲೆ. ಈವನ್ ಇದು ಏನಾಗುತ್ತೆ, ಫಾರಿನ್ ಇನ್ವೆಸ್ಟರ್ಸ್ ಮೇಲೂ ಕೂಡ ನೆಗೆಟಿವ್ ಪ್ರಭಾವನೆ ಬೀಳುತ್ತೆ. ಆಲ್ರೆಡಿ ಈ ಮಾರ್ಕೆಟಲ್ಲಿ ಏನಾಗಿತ್ತು ಅಂದ್ರೆ ಲಿಕ್ವಿಡಿಟಿ ಸ್ವಲ್ಪ ಕಮ್ಮಿ ಆಗಿತ್ತು. ಆಲ್ರೆಡಿ ಒಂದು ಕಡೆ ಗೋಲ್ಡ್ ಪ್ರೈಸ್ ತುಂಬ ಜಾಸ್ತಿ ಆಗ್ತಾ ಇದ್ರೆ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಕಮ್ಮಿಯಾಗಿ ಆಲ್ಮೋಸ್ಟ್ ಮಾರ್ಕೆಟ್ ತುಂಬ ಡೌನಲ್ಲೇ ಇತ್ತು. ಸೊ ಅದು ಇನ್ನೂ ಕಂಟಿನ್ಯೂ ಆಗ್ತಾನೆ ಹೋಗ್ತದೆ. ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಅಯ್ಯೋ ನಮ್ಮ ಕಡೆ ಅಂತೂ ಒಂದು ಕಡೆ ಅಂತೂ ಒಬ್ಬೊಬ್ರು 24 ಲಕ್ಷದವರೆಗೂ ಏನು ಇನ್ಕಮ್ ಟ್ಯಾಕ್ಸ್ ಇರಲ್ವಂತೆ, ಕಪಲ್ ಇನ್ಕಮ್ ಟ್ಯಾಕ್ಸ್ ಅಂತ ಮಾಡ್ತಾರಂತೆ ಅಂತ ಏನೇನೋ ಇತ್ತು. ಅದ್ರ ಬಗ್ಗೆ ಮಾತೇ ಆಡಿಲ್ಲ. ಓಕೆ, ಇದೇ ರೀತಿ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ನಾನು ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ.